ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಅರಿವಿರಬೇಕು. ಸುಮಾರು 1 ಕೋಟಿ ಹತ್ತತ್ರ ಜನ ಜಾಸ್ತಿ ಇದೆ. 1.5 ಕೋಟಿ 1.25 ಕೋಟಿ ತನಕ ಜನ ಇದೆ ನಮ್ಮದು. ಜಾತಿ ಗಣತೆಯನ್ನು ನೋಡಿದರೆ ಅವರು ಅಲ್ಪಸಂಖ್ಯಾತರನ್ನಾಗಿ ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೋ ದುರುದ್ದೇಶಪೂರ್ವಕ ಮಾಡ್ತಾ ಇದ್ದಾರೋ ಅನ್ನೋದು ಭಾಳಷ್ಟು ವಿಪರ್ಯಾಸ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಯಾಕೆ ವೀರಶೈವ ಲಿಂಗಾಯತರನ್ನೇ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಜಾತಿ ಗಣತೆಯನ್ನು ಸರಿಯಾಗಿ ಮಾಡಿಲ್ಲ. ಇದುವರೆಗೂ ಕೂಡ ನಮ್ಮ ಪ್ರಾಂತ್ಯದಲ್ಲಾಗಲಿ ನಮ್ಮ ಮಠದಲ್ಲಾಗಲಿ ಯಾರೂ ಬಂದು ಜಾತಿ ಗಣತಿಯ ಬಗ್ಗೆ ಪರಾಮರ್ಶೆ ಮಾಡಿಲ್ಲ. ಸುಮಾರು 10 ವರ್ಷಗಳ ಹಿಂದೆ ಇರ್ತಕ್ಕಂತಹ ಒಂದು ದಾಖಲೆಗಳನ್ನು ಮತ್ತೆ ಕೊಡ್ತಾ ಇದ್ದಾರೆ ಅಂದರೆ ಇದು ದೊಡ್ಡ ವಿಪರ್ಯಾಸ. ಸಾಮಾನ್ಯವಾಗಿ ಸರ್ಕಾರಕ್ಕೆ ತಿಳಿದಿದೆಯೋ ತಿಳಿದಿಲ್ವೋ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಈ ಹಿಂದೆ ವೀರಶೈವ ಲಿಂಗಾಯತರನ್ನ ಇಬ್ಬಾಗ ಮಾಡಬೇಕಂತ ಹೋದರು. ಈಗ ಜಾತಿ ಗಣತಿಯಲ್ಲಿ ಅಲ್ಪಸಂಖ್ಯಾತರನ್ನಾಗಿ ಮಾಡ್ತಾ ಇದೆ. ಇದರಿಂದ ಏನು ಅವರಿಗೆ ಇದಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಬೇರೆ ಸಮುದಾಯಗಳಿದೆ, ಬೇರೆ ಸಮಾಜದವರಿದ್ದಾರೆ, ಅಂಥವ್ರನ್ನೇನಾದರೂ ನೋಡೋಣ, ಅವ್ರು ಮುಟ್ಟಿ ಅವ್ರನ್ನ ಪರಾಮರ್ಶೆ ಮಾಡಲಿ, ಪ್ರಯತ್ನ ಮಾಡಲಿ, ಎಷ್ಟು ಅಲ್ಲೋಲ ಕಲ್ಲೋಲಗಳಾಗ್ತವೆ. ಹಾಗಾಗಿ ನಾವು ಸರ್ಕಾರಕ್ಕೆ ತಿಳಿಸೋದಿಷ್ಟೇ, ಮರುಪರಿಶೀಲನೆ ಮಾಡಿ ಹೊಸದಾಗಿ ಜಾತಿ ಗಣತಿಯನ್ನು ಪ್ರಾರಂಭ ಮಾಡೋದು ಭಾಳಷ್ಟು ಸೂಕ್ತವಾದದ್ದು. ಅಕಸ್ಮಾತ್ ಇದನ್ನೇ ಅವರು ಏನಾದರೂ ಮುಂದುವರಿಸಿದರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತದೆ ಅಂತ ಅನ್ನಿಸ್ತದೆ. ಏಕೆಂದರೆ ಎಲ್ಲ ಸಮಾಜಕ್ಕೂ ಕೂಡ ತೊಂದರೆ ಆಗ್ತದೆ. ಮತ್ತೊಂದು ಸಮಾಜಕ್ಕೆ ನ್ಯಾಯ, ಮತ್ತೊಂದು ಸಮಾಜಕ್ಕೆ ಅನ್ಯಾಯ ಮಾಡುವುದು ಇದು ಸರಿಯಲ್ಲ ಅನ್ನೋವಂಥದ್ದು ಅಭಿಪ್ರಾಯ. ಮುಂದುವರೆದಿದ್ದಾರೆ, ತುಂಬ ಸಂತೋಷ. ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದು ಬುದ್ಧಿ ಕೊಡಲಿ ದೇವರು. ಮರುಪರಿಶೀಲನೆ ಮಾಡಿ ಎಲ್ಲ ಸಮುದಾಯಕ್ಕೂ ಕೂಡ ಯೋಗ್ಯ ರೀತಿಯಾದಂತಹ ಜಾತಿ ಗಣತಿಯನ್ನು ಮಾಡೋದು ಭಾಳಷ್ಟು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಾಮನು ಶಂಕರಪ್ಪನವರ ಹೇಳಿಕೆಯನ್ನು ನಾವು ಸ್ವಾಗತಿಸ್ತೇವೆ. ಏಕೆಂದರೆ ಅವರು ಪರಾಮರ್ಶೆ ಮಾಡಿ ಅನುಭವಿಕರು ಹೌದು, ಅದರ ಬಗ್ಗೆ ಸಮಾಜದ ಬಗ್ಗೆ ಹಿತಚಿಂತನೆಗಳನ್ನು ಮಾಡುವಂತಹ ವ್ಯಕ್ತಿ. ಅವರು ಕೂಡ ಇದನ್ನು ಒಪ್ಪಿಲ್ಲ. ಹಾಗಾಗಿ ಸರ್ಕಾರ ಶಾಮನು ಶಿವಶಂಕರಪ್ಪನವರ ಮಾತನ್ನು ಪರಿಗಣಿಸಬೇಕಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಅದು ಚರ್ಚೆಯಾದ ಅವಶ್ಯಕತೆ ನಮಗೆ ಮೊದಲು ಜಾತಿ ಗಣತಿ ಮುಖ್ಯ. ಜಾತಿ ಗಣತಿ ಭಾಳಷ್ಟು ಮುಖ್ಯವಾದದ್ದಾಗಿದೆ. ಅದನ್ನು ಮೊದಲು ಪರಾಮರ್ಶೆ ಮಾಡಲಿ, ಆಮೇಲೆ ರಾಜ್ಯಭಾರ ಯಾರು ಮಾಡ್ತಾರೆ ಅನ್ನೋದು ಅದು ನಂತರ